ಜನರ ಮಧ್ಯೆ ಕೆಲಸ ಮಾಡುತ್ತಿರುವ ಪಂಚಾಯತ್ ಎಂದು ಗೌರವಕ್ಕೆ ಪಾತ್ರವಾಗಿದೆ. ಪಂಚಾಯತ್ಗಳು ಸರ್ಕಾರದಂತೆ ಕೆಲಸ ಮಾಡಬೇಕು ಎಂದು ಸಂವಿಧಾನ ಹೇಳುತ್ತದೆ. ಸಂವಿಧಾನದ 73ನೇ ಕಲಂನ ತಿದ್ದುಪಡಿಯ ಮೂಲ ಸ್ವರೂಪ ಇರುವುದು ಗ್ರಾಮ ಪಂಚಾಯತ್ ಸಬಲೀಕರಣಗೊಳಿಸುವುದಾಗಿದೆ. ಗ್ರಾಮ ಪಂಚಾಯತ್ನ ಸಶಕ್ತೀಕರಣದಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಜನರ ಮಧ್ಯೆ ಕೆಲಸ ಮಾಡ್ತಿರುವಂತಹ ಒಂದು ಪಂಚಾಯತ್ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗಿದೆ. ಒಂದು ಅರ್ಥದಲ್ಲಿ ಗ್ರಾಮ ಪಂಚಾಯಿತಿಗಳು ಒಂದು ಸರ್ಕಾರದಂತೆ ಕೆಲಸ ಮಾಡಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಸಂವಿಧಾನದ 73ನೇ ಕಲಂನ ತಿದ್ದುಪಡಿಯ ಮೂಲ ಸ್ವರೂಪ ಇರುವುದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸುವುದು. ಗ್ರಾಮ ಪಂಚಾಯತ್ನ ಸಶಕ್ತೀಕರಣದಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ನವೆಂಬರ್ 5ರಂದು ಸಮಗ್ರ ನವೀಕರಣಗೊಂಡು ISO ಪ್ರಾಮಾಣೀಕರಣಕ್ಕೆ ಸಜ್ಜುಗೊಂಡ ಕುತ್ಯಾರು ಗ್ರಾಮ ಪಂಚಾಯತ್ ಸಹಕರಿಸಿದ ದಾನಿಗಳಿಗೆ ಸನ್ಮಾನ, ಫಲಾನುಭವಿಗಳಿಗೆ ವಿವಿಧ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ಕರ್ತವ್ಯ ಗ್ರಾಮ ಪಂಚಾಯತ್ ಮಾಡುತ್ತದೆ. ಸಮಾಜದ ಕಟ್ಟಕಡೆಯ ಜನರಿಗೆ ಗೌರವಯುತ ಬದುಕು ನೀಡುವ ಕನಸು ನನಸಾಗಿಸಲು ಗ್ರಾಮದ ಉದ್ಧಾರ ಮಾಡಿದಾಗ ಗ್ರಾಮ ಸ್ವರಾಜ್ಯವಾಗುತ್ತದೆ ಮತ್ತು ಉತ್ಕರ್ಷಕ್ಕೆ ಎಲ್ಲರೂ ಸೇರಿ ಸಂಕಲ್ಪ ಮಾಡಿದಾಗ ಗ್ರಾಮ ಸ್ವರಾಜ್ಯವಾಗುತ್ತದೆ ಎಂದರು. ISO ಪ್ರಾಮಾಣೀಕರಣಕ್ಕೆ ಸಜ್ಜುಗೊಳ್ಳಲು ಸಹಕರಿಸಿದ ಕುತ್ಯಾರು ಗ್ರಾಮದ ದಾನಿಗಳಿಗೆ ಹಾಗೂ ಶ್ರಮಿಸಿದ ಕುತ್ಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಜನಾರ್ದನ್ ಆಚಾರ್ಯ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ಶೆಣೈ ಅವರನ್ನ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು. ಜೊತೆಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ಗ್ರಾಮ ಪಂಚಾಯತ್ ವತಿಯಿಂದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು. ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಕುತ್ಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಜನಾರ್ದನ್ ಆಚಾರ್ಯ, ಕುತ್ಯಾರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು, ಫಲಾನುಭವಿಗಳು ಉಪಸ್ಥಿತರಿದ್ದರು.